ಇಂಗ್ಲೆಂಡ್ ವಿರುದ್ಧದ 4ನೇ ಟೆಸ್ಟ್ ಪಂದ್ಯಕ್ಕೆ 5 ದಿನಗಳ ಮುನ್ನವೇ ಅಪಾಯಕಾರಿ ಪ್ಲೇಯಿಂಗ್ 11 ಘೋಷಣೆ. ತಂಡದಿಂದ ಹೊರಗಾದರೂ 3 ಸ್ಫೋಟಕ ಆಟಗಾರರು, ಬದಲಾಯಿತು ಸಂಪೂರ್ಣ ತಂಡ. 3ನೇ ಟೆಸ್ಟ್ನಲ್ಲಿ ಸೋಲಿನ ನಂತರ ಸಂಕಷ್ಟಕ್ಕೆ ಸಿಲುಕಿದರು ಯಶಸ್ವಿ ಜೈಸ್ವಾಲ್. 4ನೇ ಟೆಸ್ಟ್ನಲ್ಲಿ ರಾಹುಲ್ ಜೊತೆ ಯಾರು ಮಾಡುತ್ತಾರೆ ಓಪನಿಂಗ್? ದೊಡ್ಡ ಸಂಕಷ್ಟಕ್ಕೆ ಸಿಲುಕಿತು ಇಡೀ ಟೀಂ ಇಂಡಿಯಾ. 3 ಸ್ಫೋಟಕ ಆಟಗಾರರು ತಂಡಕ್ಕೆ ಮರಳಿದರೆ, ಮತ್ತೊಂದು ಕಡೆ 3 ಸೂಪರ್ ಸ್ಟಾರ್ ಆಟಗಾರರು ತಂಡದಿಂದ ಆದರೂ ಹೊರಗೆ. ಲಾರ್ಡ್ಸ್ ಟೆಸ್ಟ್ನಲ್ಲಿ ಸೋಲಿನ ನಂತರ ನಾಯಕ ಶುಭ್ಮನ್ ಗಿಲ್ ಮತ್ತು ಕೋಚ್ ಗಂಭೀರ್ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದಾರೆ. 8 ಬ್ಯಾಟ್ಸ್ಮನ್ ಮತ್ತು 3 ಬೌಲರ್ಗಳನ್ನು ಹೊಂದಿರುವ 4ನೇ ಟೆಸ್ಟ್ನ ಹೊಸ ಪ್ಲೇಯಿಂಗ್ 11, ಹೊಸ ಓಪನರ್ ಮತ್ತು ಹೊಸ ಬೌಲಿಂಗ್ ದಾಳಿಯೊಂದಿಗೆ ಮೈದಾನಕ್ಕಿಳಿಯಲಿದೆ ಗಿಲ್ ಅಂಡ್ ಕಂಪನಿ. ಬೇಸ್ಟನ್ನಲ್ಲಿ ಐತಿಹಾಸಿಕ ಗೆಲುವು ದಾಖಲಿಸಿದ್ದ ಭಾರತ ತಂಡ ಲಾರ್ಡ್ಸ್ನಲ್ಲಿ ಆ ಯಶಸ್ಸನ್ನು ಪುನರಾವರ್ತಿಸುವಲ್ಲಿ ವಿಫಲವಾಯಿತು. ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ 3ನೇ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ತಂಡ 22 ರನ್ಗಳಿಂದ ಕಠಿಣ ಸೋಲನ್ನು ಅನುಭವಿಸಬೇಕಾಯಿತು. ಈ ಸೋಲಿನೊಂದಿಗೆ ಭಾರತ ತಂಡ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 1-2 ಅಂತರದಿಂದ ಹಿಂದೆ ಸರಿದಿದೆ. ಸರಣಿಯ ಮುಂದಿನ ಪಂದ್ಯವನ್ನು ಜುಲೈ 23ರಿಂದ ಮ್ಯಾಂಚೆಸ್ಟರ್ನಲ್ಲಿ ಆಡಲಾಗುವುದು ಮತ್ತು ಲಾರ್ಡ್ಸ್ ಟೆಸ್ಟ್ನ ಫಲಿತಾಂಶದ ನಂತರ ಕೆಲವು ಆಟಗಾರರು ಈ ಪಂದ್ಯದಲ್ಲಿ ಆಡಲು ಸಾಧ್ಯವಾಗುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಇದರಲ್ಲಿ ಸ್ಟಾರ್ ಫಾಸ್ಟ್ ಬೌಲರ್ ಜಸ್ಪ್ರೀತ್ ಹೆಸರು ಸೇರಿದೆ. ಲಾರ್ಡ್ಸ್ನಲ್ಲಿ ನಡೆದ ಟೆಸ್ಟ್ ಸರಣಿಯ 3ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಇಂಗ್ಲೆಂಡ್ಗೆ ಭಾರೀ ಸವಾಲು ನೀಡಿತು. ಆದರೆ ಪಂದ್ಯದ ಕೊನೆಯ ದಿನ ಸೋಲನ್ನು ಅನುಭವಿಸಬೇಕಾಯಿತು. ಈ ಪಂದ್ಯದಲ್ಲಿ ಟೀಂ ಇಂಡಿಯಾದ ಬಹುತೇಕ ಪ್ರತಿಯೊಬ್ಬ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಆದರೆ 3-4 ಆಟಗಾರರು ನಿರಾಶಾದಾಯಕ ಪ್ರದರ್ಶನ ನೀಡಿದ್ದು, ಇದೇ ಕಾರಣದಿಂದಾಗಿ ತಂಡ ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು. ಇದರ ಪರಿಣಾಮವಾಗಿ ಕನಿಷ್ಠ 3 ಆಟಗಾರರು ಮುಂದಿನ ಟೆಸ್ಟ್ ಪಂದ್ಯದಿಂದ ಹೊರಗುಳಿಯಬಹುದು. ಇದರಲ್ಲಿ ಜಸ್ಪ್ರೀತ್ ನಂತಹ ದೊಡ್ಡ ಹೆಸರಿದೆ ಮತ್ತು ಅವರ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ತೆಗೆದುಕೊಳ್ಳಬಹುದು. ಇವರ ಜೊತೆಗೆ ಇನ್ನೂ 2 ಆಟಗಾರರು ಕರುಣ್ ನಾಯರ್ ಮತ್ತು ವಾಷಿಂಗ್ಟನ್ ಸುಂದರ್ ಸೇರಿರಬಹುದು. ಮೊದಲಿಗೆ ಕರುಣ್ ನಾಯರ್ ಬಗ್ಗೆ ಮಾತನಾಡಿದರೆ, 8 ವರ್ಷಗಳ ನಂತರ ಈ ಸರಣಿಗಾಗಿ ಟೀಂ ಇಂಡಿಯಾಗೆ ಮರಳಿದ್ದ ಅವರ ಮೇಲೆ ಎಲ್ಲರ ಗಮನವಿತ್ತು. ಅವರು ಈ ಸರಣಿಯಲ್ಲಿ ಹೇಗೆ ಪ್ರದರ್ಶನ ನೀಡುತ್ತಾರೆ ಎಂಬುದು ಕುತೂಹಲದ ವಿಷಯವಾಗಿತ್ತು. ಆದರೆ ಹೈದರಾಬಾದ್ ಟೆಸ್ಟ್ನಿಂದ ಲಾರ್ಡ್ಸ್ ವರೆಗೆ ಪ್ರತಿ ಪಂದ್ಯದಲ್ಲೂ ಕರುಣ್ ನಿರಾಶೆ ಮಾಡಿದ್ದಾರೆ. ಮೊದಲ ಟೆಸ್ಟ್ನಲ್ಲಿ ಡೆಬ್ಯೂ ಮಾಡಿದ ಸಾಯಿ ಸುದರ್ಶನ್ನ ಬದಲಿಗೆ ಕರುಣ್ ಅವರಿಗೆ 2ನೇ ಮತ್ತು 3ನೇ ಟೆಸ್ಟ್ಗಳಲ್ಲಿ ಅವಕಾಶ ನೀಡಲಾಗಿತ್ತು. ಆದರೆ ಬಹುತೇಕ ಪ್ರತಿ ಇನ್ನಿಂಗ್ಸ್ನಲ್ಲಿ ಉತ್ತಮ ಆರಂಭ ಪಡೆದರೂ ಸಹ ಕರುಣ್ ನಾಯರ್ ಅದನ್ನು ದೊಡ್ಡ ಸ್ಕೋರ್ಗೆ ಪರಿವರ್ತಿಸಲು ವಿಫಲರಾದರು. ಈ ಸರಣಿಯಲ್ಲಿ ಟೀಂ ಇಂಡಿಯಾದ ಟಾಪ್ ಆರ್ಡರ್ನಿಂದ ಕರುಣ್ ನಾಯರ್ ಮಾತ್ರ ಏಕೈಕ ಬ್ಯಾಟ್ಸ್ಮನ್ ಆಗಿದ್ದಾರೆ. ಅವರು ಅರ್ಧಶತಕ ಬಾರಿಸಲು ವಿಫಲರಾಗಿದ್ದಾರೆ. ಅವರ ಅತ್ಯಧಿಕ ಸ್ಕೋರ್ 40 ರನ್. ಇದು ಲಾರ್ಡ್ಸ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಬಂದಿತ್ತು. ನಾಯರ್ ಬ್ಯಾಟ್ನಿಂದ 3 ಟೆಸ್ಟ್ಗಳ 6 ಇನ್ನಿಂಗ್ಸ್ಗಳಲ್ಲಿ ಕೇವಲ 131 ರನ್ಗಳು ಮಾತ್ರ ಬಂದಿವೆ. ನಾಯರ್ ಮುಂದಿನ ಟೆಸ್ಟ್ನಿಂದ ಹೊರಗುಳಿಯುವುದು ಬಹುತೇಕ ಖಚಿತವಾಗಿ ಕಾಣುತ್ತಿದೆ. ಆದರೆ ಎಲ್ಲರ ಗಮನ ಈಗ ಜಸ್ಪ್ರೀತ್ ಮೇಲೆ ಇದೆ. ಟೆಸ್ಟ್ ಸರಣಿಗೆ ಮುನ್ನವೇ ಜಸ್ಪ್ರೀತ್ ಈ ಸರಣಿಯಲ್ಲಿ ಕೇವಲ 3 ಟೆಸ್ಟ್ಗಳಲ್ಲಿ ಮಾತ್ರ ಆಡುತ್ತಾರೆ ಎಂದು ಘೋಷಿಸಲಾಗಿತ್ತು. ಹೈದರಾಬಾದ್ ಮತ್ತು ಲಾರ್ಡ್ಸ್ ಟೆಸ್ಟ್ಗಳಲ್ಲಿ ಜಸ್ಪ್ರೀತ್ ತಂಡದ ಭಾಗವಾಗಿದ್ದರು. ಆದರೆ ಎಡ್ಜ್ಬಾಸ್ಟನ್ ಟೆಸ್ಟ್ನಿಂದ ಅವರಿಗೆ ವಿಶ್ರಾಂತಿ ನೀಡಲಾಗಿತ್ತು. ಈಗ ಪ್ರಶ್ನೆ ಎಂದರೆ, ಟೀಂ ಇಂಡಿಯಾ ಮುಂದಿನ ಟೆಸ್ಟ್ನಲ್ಲೂ ಅವರಿಗೆ ವಿಶ್ರಾಂತಿ ನೀಡುತ್ತದೆಯೇ ಅಥವಾ ಇಲ್ಲವೇ ಎಂಬುದು. ಮುಂದಿನ ಟೆಸ್ಟ್ನ ಮೊದಲು 9 ದಿನಗಳ ವಿರಾಮವಿದೆ. ಹೀಗಾಗಿ ಈ ವಿರಾಮವನ್ನು ಅವರ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ಗಾಗಿ ಬಳಸಿಕೊಂಡು ಟೀಂ ಇಂಡಿಯಾ ಅವರನ್ನು ಮ್ಯಾಂಚೆಸ್ಟರ್ನಲ್ಲಿ ಆಡಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದು ಎಲ್ಲರ ಗಮನದ ಕೇಂದ್ರವಾಗಿದೆ. ಗಂಭೀರ್ ಮತ್ತು ನಾಯಕ ಶುಭ್ಮನ್ ಗಿಲ್ ಮುಂಚೆ ನಿಗದಿಪಡಿಸಿದ ಯೋಜನೆಯಂತೆ ನಡೆದರೆ ಜಸ್ಪ್ರೀತ್ಗೆ ವಿಶ್ರಾಂತಿ ನೀಡಬಹುದು. ಹೀಗಾದರೆ ಹರ್ಷದೀಪ್ ಸಿಂಗ್ಗೆ ತಮ್ಮ ಡೆಬ್ಯೂ ಅವಕಾಶ ಸಿಗಬಹುದು. ಹರ್ಷದೀಪ್ ಸಿಂಗ್ ಅವರು ನಿಖರವಾದ ಯಾರ್ಕರ್ ಬೌಲಿಂಗ್ಗೆ ಹೆಸರುವಾಸಿಯಾಗಿದ್ದಾರೆ. ಅವರು ಸಿರಾಜ್ ಮತ್ತು ಆಕಾಶ್ದೀಪ್ ನ ಜೊತೆಗೆ 3ನೇ ಪೇಸರ್ನ ಪಾತ್ರವನ್ನು ನಿರ್ವಹಿಸಬಹುದು. ಎಡ್ಜ್ಬಾಸ್ಟನ್ ಟೆಸ್ಟ್ನ ನಂತರ ಲಾರ್ಡ್ಸ್ನಲ್ಲಿ ವಾಷಿಂಗ್ಟನ್ ಸುಂದರ್ನ ಆಯ್ಕೆಯ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದವು. ಪ್ರಮುಖ ಪ್ರಶ್ನೆ ಎಂದರೆ, ಅವರ ಬದಲಿಗೆ ಮುಖ್ಯ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅನ್ನು ಆಯ್ಕೆ ಮಾಡಬಾರದಿತ್ತೇ ಎಂಬುದು. ಎಡ್ಜ್ಬಾಸ್ಟನ್ನಲ್ಲಿ ಸುಂದರ್ ಹೆಚ್ಚು ವಿಶೇಷವಾಗಿ ಏನೂ ಮಾಡಲಾಗಲಿಲ್ಲ. ಆದರೆ ಲಾರ್ಡ್ಸ್ ಟೆಸ್ಟ್ನ 2ನೇ ಇನ್ನಿಂಗ್ಸ್ನಲ್ಲಿ ಅವರು ತಮ್ಮ ಬೌಲಿಂಗ್ನಿಂದ ತೊಂದರೆ ನೀಡಿದರು ಮತ್ತು ಇಂಗ್ಲೆಂಡ್ನ 4 ಬ್ಯಾಟ್ಸ್ಮನ್ ಅನ್ನು ಹೊರಹಾಕಿದರು. ಆದರೆ ಬ್ಯಾಟಿಂಗ್ನಲ್ಲಿ ಅವರು 2 ಇನ್ನಿಂಗ್ಸ್ಗಳಲ್ಲಿ ಅಷ್ಟು ಉತ್ತಮವಾಗಿ ಆಡಲಿಲ್ಲ. ಹೀಗಾಗಿ ಟೀಂ ಇಂಡಿಯಾ ಅವರ ಬದಲಿಗೆ ನಿಯಮಿತ ಸ್ಪಿನ್ನರ್ ಕುಲ್ದೀಪ್ ಅಥವಾ 4ನೇ ಪೇಸರ್ಗೆ ಅವಕಾಶ ನೀಡುತ್ತದೆಯೇ ಅಥವಾ ಇಲ್ಲವೇ ಎಂಬುದು ನೋಡಬೇಕಾಗಿದೆ. ಸ್ನೇಹಿತರೆ, ಪ್ಲೇಯಿಂಗ್ 11 ಬಗ್ಗೆ ಮಾತನಾಡಿದರೆ, 4ನೇ ಟೆಸ್ಟ್ನಲ್ಲಿ ರಾಹುಲ್ನ ಜೊತೆಗೆ ಮತ್ತೊಮ್ಮೆ ಯಶಸ್ವಿ ಜೈಸ್ವಾಲ್ ಮೇಲೆ ನಂಬಿಕೆ ಇಡಬಹುದು. ಇದು ಲೆಫ್ಟ್ ರೈಟ್ ಕಾಂಬಿನೇಷನ್ ಆಗಿರುತ್ತದೆ. ಮೊದಲ ಟೆಸ್ಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ತಮ್ಮ ಬ್ಯಾಟ್ನಿಂದ ಶತಕ ಬಾರಿಸಿದ್ದರು. ಆದರೆ ಅದರ ನಂತರ ಅವರ ಬ್ಯಾಟಿಂಗ್ ಮಂದಗೊಂಡಿದೆ. 3ನೇ ಸ್ಥಾನದಲ್ಲಿ ಸಾಯಿ ಸುದರ್ಶನ್ ಮತ್ತೆ ತಂಡಕ್ಕೆ ಮರಳಬಹುದು. ಅವರನ್ನು ಮೊದಲ ಟೆಸ್ಟ್ ನಂತರ ತಂಡದಿಂದ ಹೊರಹಾಕಲಾಗಿತ್ತು. 4ನೇ ಸ್ಥಾನದಲ್ಲಿ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಮಾಡುತ್ತಾ ಕಾಣಬಹುದು ಹಾಗೂ 5ನೇ ಸ್ಥಾನದಲ್ಲಿ ರಿಷಬ್ ಪಂತ್ ಆಡುವುದು ನಿರೀಕ್ಷಿತ. ಆದರೆ ಅವರು ಇನ್ನೂ ಗಾಯದಿಂದ ಬಳಲುತ್ತಿದ್ದಾರೆ. ಆದರೆ ಪಂದ್ಯಕ್ಕೆ ಇನ್ನೂ 5-6 ದಿನಗಳು ಉಳಿದಿರುವುದರಿಂದ ಅದರೊಳಗೆ ಅವರು ಸುಧಾರಿಸಬಹುದು. 6ನೇ ಸ್ಥಾನದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆಡಬಹುದು. ಆದರೆ ಅವರ ಬ್ಯಾಟ್ನಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಅದ್ಭುತ ಬ್ಯಾಟಿಂಗ್ ಈ ಸರಣಿಯಲ್ಲಿ ಕಾಣಸಿಗುತ್ತಿಲ್ಲ. 7ನೇ ಸ್ಥಾನದಲ್ಲಿ ರವೀಂದ್ರ ಜಡೇಜಾ ಆಡುವುದನ್ನು ನೋಡಬಹುದು. ಅವರು ಚೆಂಡಿನೊಂದಿಗೆ ಮಾತ್ರವಲ್ಲ, ಬ್ಯಾಟ್ನಿಂದಲೂ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಮತ್ತು 8ನೇ ಸ್ಥಾನದಲ್ಲಿ ಶಾರ್ದೂಲ್ ಠಾಕೂರ್ ಮತ್ತೆ ತಂಡಕ್ಕೆ ಮರಳುವುದು ಖಚಿತವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಮ್ಯಾಂಚೆಸ್ಟರ್ ಪಿಚ್ ಪೇಸ್ ಬೌಲರ್ಗಳಿಗೆ ಸಹಾಯಕವಾಗಿದೆ ಎಂದು ಪರಿಗಣಿಸಲಾಗಿದೆ. ಹಾಗೂ 9ನೇ ಸ್ಥಾನದಲ್ಲಿ ಆಕಾಶ್ದೀಪ್ ಆಡುತ್ತಾ ಕಾಣಿಸಿಕೊಳ್ಳುತ್ತಾರೆ ಮತ್ತು 10ನೇ ಸ್ಥಾನದಲ್ಲಿ ಮೊಹಮ್ಮದ್ ಸಿರಾಜ್ ಹಾಗೂ 11ನೇ ಸ್ಥಾನದಲ್ಲಿ ಹರ್ಷದೀಪ್ ಸಿಂಗ್ ತಮ್ಮ ಡೆಬ್ಯೂ ಮಾಡುತ್ತಾ ಕಾಣಿಸಿಕೊಳ್ಳಬಹುದು.